ಓಕೆ, ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಯಾವ ಹಂತದಲ್ಲಿದೆ, ಯಾವ ರೀತಿಯಾಗಿ ಚುರುಕು ಪಡೆದುಕೊಳ್ತದೆ ಅದನ್ನು ಕೂಡ ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ಓಕೆ, ಇದೀಗ ಚಿಕ್ಕಣ್ಣನ ವಿಚಾರಣೆ ಬೆನ್ನಲ್ಲೇ ಇದೀಗ ಮತ್ತಿಬ್ಬರು ನಟರಿಗೆ ಢವಢವ ಶುರುವಾಗಿದೆ. ಅಗತ್ಯ ಬಂದರೆ ಅವರು ಕೂಡ ತನಿಖೆಯನ್ನ ಎದುರಿಸಬೇಕಾಗಬಹುದು. ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಟ್ವಿಸ್ಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಹಲವರ ಹೆಸರುಗಳು ಕೇಳಿ ಬರ್ತಾ ಇದೆ. ಅದು ಕೂಡ ನಟರು. ನಿನ್ನೆ ತಾನೇ ನಾವು ಹಾಸ್ಯ ನಟ ಚಿಕ್ಕಣ್ಣ ಅವ್ರನ್ನ ಗಮನಿಸಿದ್ವಿ. ಅವ್ರನ್ನ ಸಾಕ್ಷಿಯಾಗಿ ಒಂದು ಗಣನೆಗೆ ತಗೊಂಡು ಆ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡೋಗಿ ಸುಮಾರು 2-3 ಗಂಟೆಗಳ ಕಾಲ ಸುದೀರ್ಘ ವಿಚಾರಣೆಯನ್ನು ನಡೆಸಿ ಸಾಕ್ಷಿಯನ್ನ ಕಲೆ ಹಾಕಿದ್ದಾರೆ. ಅವ್ರಿಗೆ ಮಾತ್ರ ಸೀಮಿತ ಆಗ್ತಾ ಇಲ್ಲ ಇದು. ಇನ್ನೂ ಹಲವರನ್ನ ಅವತ್ತು ಘಟನೆಯ ದಿನ ಯಾರನ್ನೆಲ್ಲ ಭೇಟಿ ಮಾಡಿದ್ರು ದರ್ಶನ್, ಇವರೆಲ್ಲರನ್ನೂ ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಳ್ಳುವಂತಹ ಸಾಧ್ಯತೆ ಇದೆ. ಅವ್ರು ಯಾರು ಅನ್ನುವಂಥದ್ದು ಇವತ್ತು ಅಥವಾ ನಾಳೆ ಗೊತ್ತಾಗ್ಬೋದು. ಯಾಕಂದ್ರೆ ಇವತ್ತಿನ ದಿನ ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ಪಾಟ್ ಮಹಜರಿಗೆ. ಅದಾದ್ಮೇಲೆ ಪೊಲೀಸರು ಈಗ ಉಳಿದಂತೆ ಬೇರೆಯವ್ರನ್ನು ಕೂಡ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಳ್ತಾರೆ ಅಂತ ಕಾಣಿಸುತ್ತೆ. ಚಿಕ್ಕಣ್ಣವರು ಅವ್ರಿಗೆ ಗೊತ್ತಿರುವಂತಹ ಮಾಹಿತಿಯನ್ನ ಹೇಳಿದ್ದಾರೆ. ಅವತ್ತೇನೇನಾಯ್ತು, ಊಟಕ್ಕೆ ಕರೆದಿದ್ರು, ನನ್ನ ಬರ್ತ್ಡೇ ಬೇರೆ ಇದೆ, ಅದರ ಸೆಲೆಬ್ರೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ ಅಂತ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸುಕೇಶ್ ನೀಡ್ತಾರೆ. ಸುಕೇಶ್, ಇದೀಗ ಈ ಪ್ರಕರಣಕ್ಕೂ ಮತ್ತು ಅವರಿಗೂ ಸಂಬಂಧ ಇಲ್ಲ ಅಂದ್ರೂ ಕೂಡ ಚಿಕ್ಕಣ್ಣ ಅವ್ರನ್ನ ಸಾಕ್ಷಿಯಾಗಿ ಪರಿಗಣನೆಗೆ ತಗೊಂಡಿದ್ರು, ಹೈ ವಿಟ್ನೆಸ್ ಆಗಿ. ಅದೇ ರೀತಿಯಾಗಿ ಇನ್ನೂ ಹಲವರ ಹೆಸರು ಕೇಳ್ಬರೋ ಸಾಧ್ಯತೆ ಇದೆ ಅಂತ ಕಾಣುತ್ತಲ್ವಾ ಈ ಪ್ರಕರಣದಲ್ಲಿ? ಖಂಡಿತ ಇದೆ. ಅಂದ್ರೆ ಏನು ಪಬ್ ನಲ್ಲಿ ಪಾರ್ಟಿ ಮಾಡಿದ್ರು, ಅಲ್ಲಿ ಇದ್ರು ಅಂತ ಹೇಳಲಿಕ್ಕಾಗಲ್ಲ. ಆದ್ರೆ ಅವತ್ತಿನ ಬೆಳಿಗ್ಗೆ ಇನ್ನಿಬ್ರು ನಟರು ಭೇಟಿಯಾಗಿದ್ರು ಅನ್ನುವಂಥದ್ದು. ಆದ್ರೆ ಅವ್ರನ್ನ ಇಲ್ಲಿ ತನಿಖೆಗೆ ಪರಿಗಣಿಸ್ಬೇಕಾ ಬೇಡ ಅನ್ನುವಂಥದ್ದಲ್ಲೂ ಕೂಡ ಇಲಾಖೆಗೆ ತೀರ್ಮಾನ ಮಾಡುವಂಥದ್ದಾಗಿರುತ್ತೆ. ಆದ್ರೆ ಅವತ್ತು ಬೆಳಗ್ಗೆ ಇನ್ನಿಬ್ರು ನಟರು ಕೂಡ ದರ್ಶನ್ ಅವ್ರನ್ನ ಭೇಟಿ ಮಾಡಿದ್ರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ ಅನ್ನುವಂಥದ್ದು. ಆದ್ರೆ ಅನಂತರದ ಪಬ್ ಅಥವಾ ಬೇರೆ ಕಡೆಯಲ್ಲಿ ಅವ್ರ ಜೊತೆಗಿದ್ರ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಅದೊಂದು ಕ್ಲಾರಿಟಿ ಇಲ್ಲ. ಆದ್ರೆ ಬೆಳಿಗ್ಗೆ ಭೇಟಿ ಮಾಡಿದ್ರು ಅನ್ನೋ ಕಾರಣಕ್ಕೆ ಏನಾದ್ರು ಅಗತ್ಯ ಇದ್ರೆ ಅವ್ರನ್ನು ಕೂಡ ತನಿಖೆಗೆ ಒಳಪಡಿಸುವಂತ ಸಾಧ್ಯತೆಯು ಕೂಡ ಇದೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ ವಿದ್ಯಾ. ಓಕೆ, ಇವತ್ತು ಅಥವಾ ನಾಳೆ ಅವ್ರಗಳಿಗೆ ನೋಟಿಸ್ ಕೊಡ್ಬೋದಾ, ಕರೆಸೋ ಸಾಧ್ಯತೆ ಇದೆಯಾ? ಮತ್ತು ಈಗ ಯಾವ ಮಾನದಂಡ, ಒಂದು ಸ್ಕೇಲ್ ಏನು, ಇಂಥವ್ರನ್ನ ಕರೆಸ್ಬೇಕು ಅಥವಾ ಇಂಥವ್ರು ಬೇಡ, ಈ ಪ್ರಕರಣಕ್ಕೆ ಅವ್ರಿಗೂ ಸಂಬಂಧ ಇಲ್ಲ ಅಂತ ಹೇಗೆ ಡಿಸೈಡ್ ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಮಾಹಿತಿ ಸಿಗ್ತಾ ಇದೆಯಾ ಸುಕೇಶ್? ಒಂದಂತೂ ಸ್ಪಷ್ಟ. ಯಾಕಂದ್ರೆ ರೇಣುಕಾ ಸ್ವಾಮಿ ಅವ್ರನ್ನ ಕರೆತಂದ ನಂತರದಲ್ಲಿ ಅವ್ರ ಪಬ್ಬಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾಹಿತಿ ಬಂತು ಅನ್ನುವಂಥದ್ದು. ಹಾಗಾಗಿ ಆ ಕಾರಣಕ್ಕಾಗಿ ಚಿಕ್ಕಣ್ಣ ಅವರು ಕೂಡ ಅಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಅವ್ರನ್ನ ಕರೆಸಲಾಗಿದೆ. ಆದ್ರೆ ಈ ನಟರು ಬೆಳಿಗ್ಗೆ ಭೇಟಿಯಾಗಿದ್ರು ಅನ್ನುವಂಥದ್ದು. ಹಾಗಾಗಿ ತನಿಖೆಗೆ ಅವರ ಅಗತ್ಯತೆ ಇದೆಯಾ ಇಲ್ವೋ, ಅಥವಾ ಬೆಳಿಗ್ಗೆ ಆ ಸಂದರ್ಭದಲ್ಲಿ ಏನಾದ್ರು ಮಾತುಕತೆ ನಡೆದಿತ್ತ ಅನ್ನುವಂತ ಮಾಹಿತಿ ಬೇಕು ಅನ್ನುವಂತ ಏನಾದ್ರು ಪೊಲೀಸರು ತೀರ್ಮಾನ ಮಾಡಿದ್ರೆ ಆ ಸಾಧ್ಯತೆಯು ಕೂಡ ಇರುತ್ತೆ. ಅಂದ್ರೆ ಅವ್ರನ್ನ ನೋಟಿಸ್ ನೀಡುವಂಥದ್ದು, ಕರೆಯುವಂಥದ್ದು ಸಾಧ್ಯತೆ ಕೂಡ ಇರುತ್ತೆ. ಆದ್ರೆ ಬೆಳಿಗ್ಗೆ ಎಷ್ಟೊತ್ತಿಗೆ ಭೇಟಿಯಾಗಿದ್ರು ಅನ್ನೋದ್ರ ಮೇಲೆ, ಆ ಸಂದರ್ಭದಲ್ಲಿ ಮಾತುಕತೆ ನಡೆದಿತ್ತಾ ಇಲ್ಲ ಅನ್ನೋದ್ರ ಮೇಲೆ ಬಹುಶಃ ನಟರನ್ನ ಕರೆಸ್ಬೇಕಾ ಬೇಡ ಅನ್ನೋದು ಕೂಡ ತೀರ್ಮಾನ ಆಗುವಂತ ಸಾಧ್ಯತೆ ಇರುತ್ತೆ ವಿದ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ ಸುಕೇಶ್.